ನಿಮ್ಗೆ ಗೊತ್ತಿರೋ ಹಾಗೆ ಕಾಂತಾರ ಸಿನಿಮಾದಿಂದ ಯಾವುದೇ ಪ್ರಮೋಷನ್ ಮಾಡ್ತಾ ಇಲ್ಲ. ಜನರೇ ಖುದ್ದಾಗಿ ಕಾಂತಾರ ಟೀಮ್ಗೆ ಪ್ರಮೋಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಕಳೆದ ಈ ವಿಡಿಯೋದಲ್ಲಿ ಕಾಂತಾರ ಸಿನಿಮಾ ಯಾಕೆ ಪ್ರಮೋಷನ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣ ಇದಾಗಿರ್ಬೋದು ಅಂತ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ಕಾಂತಾರ ಕಥೆಯ ಒಂದಿಷ್ಟು ಪಾಯಿಂಟ್ಸ್ ಮತ್ತೆ ಇವಾಗಾಗ್ಲೇ ಕಾಂತಾರ ಮಾಡಿರುವಂತ ಕಲೆಕ್ಷನ್, ಅದರ ಜೊತೆಗೇನೆ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಆಗುವಂತ ತೊಂದರೆಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇವಾಗ ನೀವು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಫಸ್ಟ್ ಒಂದು ಲೈಕ್ ಮಾಡ್ಬಿಡಿ, ವಿಡಿಯೋ ಕೊನೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗ್ಬಿಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ನಿಮಗೆ ಗೊತ್ತಿರೋ ಹಾಗೆ ಈ ಸಿನಿಮಾನ ಹೊಂಬಾಳೆ ಪ್ರೊಡಕ್ಷನ್ ಹೌಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇದರ ಜೊತೆಗೇನೆ ರಿಷಬ್ ಶೆಟ್ಟಿ ಅವರು ಸಹ ಕೈ ಜೋಡಿಸಿದ್ದಾರೆ. ಮಾಹಿತಿಗಳ ಪ್ರಕಾರ ನೋಡೋದಾದ್ರೆ ಈ ಸಿನಿಮಾದ ಬಜೆಟ್ ಅರೌಂಡ್ 120 ಕೋಟಿ. ಕೇವಲ 15 ಕೋಟಿಯ ಕಾಂತಾರ ಸಿನಿಮಾ ಬರೋಬ್ಬರಿ 400 ಕೋಟಿ ಕಲೆಕ್ಷನ್ ಮಾಡಿ ಡಿವೈನ್ ಬ್ಲಾಕ್ ಬಾಸ್ಟರ್ ಆಯ್ತು. ಅದೇ ರೀತಿ ಅಥವಾ ಅದಕ್ಕಿಂತ 10 ಪಟ್ಟು ಹೆಚ್ಚು ದೊಡ್ಡದಾದ ಸ್ಕೇಲ್ ನಲ್ಲಿ ಈ ಕಾಂತಾರ ಚಾಪ್ಟರ್ 1 ಸಿನಿಮಾ ಮಾಡಿರೋದು. ಈ ಸಿನಿಮಾ ಒಂದು ಹೊಯ್ಸಳರ ಕಾಲಮಾನದಲ್ಲಿ ಬರುವಂತದ್ದು. ಆ ಸಮಯದಲ್ಲಿ ನಮ್ಮ ಮಣ್ಣಿನ ಸಂಸ್ಕೃತಿ, ದೈವಾರಾಧನೆ, ಭೂತಕೋಲ ಮತ್ತೆ ಗುಳಿಗ ಅನ್ನೋ ದೈವ ಹೇಗೆ ಹುಟ್ಟಿತು, ಅದು ಹೇಗೆ ಕಾಪಾಡ್ಕೊಳ್ತು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಟೆಕ್ನಿಕಲ್ ಆಗಿ ಆ ಕಲ್ಚರ್ ಮತ್ತೆ ಎಪಿಕ್ ವಿಜುವಲ್ಸ್ ನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಾನಂತೂ ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ. ಈ ಸಿನಿಮಾದ VFX ಗೆ 20 ಸ್ಟುಡಿಯೋಗಳು ವರ್ಕ್ ಮಾಡಿದವೆ ಅಂತೆ. ಆ ಕ್ಲಾಶ್ ಸೀಕ್ವೆನ್ಸ್ ನ ಶೂಟ್ ಮಾಡಿರುವಂತದ್ದು ಯಾವ ರೀತಿ ಬಂದಿರಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಜಸ್ಟ್ ಇದೊಂದು ಸೀನ್ ನ ಶೂಟ್ ಮಾಡೋದಕ್ಕೆ 30 ರಿಂದ 40 ದಿನ ಟೈಮ್ ನ ತಗೊಂಡಿತ್ತಂತೆ ಈ ಸಿನಿಮಾ. ಅರವಿಂದ್ ಕಶ್ಯಪ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿನ ಮಾಡಿರೋದು. ಜೊತೆಗೆ ಅಜನೀಶ್ ಅವರ ಮ್ಯೂಸಿಕ್ ಮತ್ತೆ BGM ಯಾವ ರೀತಿ ಬಂದಿರಬಹುದು ಅನ್ನೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ 2 ಸಾಂಗ್ ಗಳಿವೆ. ಒಂದು ಒಬ್ಬ ಪಂಜಾಬಿ ಸಿಂಗರ್ ಆಡಿರುವಂತದ್ದು. ನೋಡೋಣ ಯಾವ ರೀತಿ ಬಂದಿರಬಹುದು ಅಂತ. ಈ ಸಿನಿಮಾ 2D 4D ಮತ್ತೆ ಐಮ್ಯಾಕ್ಸ್ ಫಾರ್ಮೆಟ್ ಅಲ್ಲಿ ಬರ್ತಾ ಇದೆ. ಎಕ್ಸ್ಪೆಷಲಿ ನಾನು ಐಮ್ಯಾಕ್ಸ್ ಅಲ್ಲಿ ನೋಡಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಕಾಂತಾರದ ವಿಜುವಲ್ಸ್ ಮತ್ತೆ BGM ಗೆ ತುಂಬಾನೇ ಎಫರ್ಟ್ ಹಾಕಿ ಮಾಡಿದರೆ ಅದು ಆ ಐಮ್ಯಾಕ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸಿನಿಮಾ ರಿಲೀಸ್ ಆಗೋಕೆ ಇನ್ನು ಕೇವಲ 1 ವಾರ ಇರೋದ್ರಿಂದ ಇದೊಂದು ಪರ್ಫೆಕ್ಟ್ ಟೈಮ್ ಟ್ರೈಲರ್ ನ ರಿಲೀಸ್ ಮಾಡೋಕೆ. ಸೆಪ್ಟೆಂಬರ್ 20ಕ್ಕೆ ರಿಲೀಸ್ ಆಗುತ್ತೆ ಅಂತ ರೂಮರ್ಸ್ ಇತ್ತು. ಈ ಸಿನಿಮಾ 7 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ. ಚೈನಾ ಒಂದು ಬಿಟ್ಟು ಇನ್ನುಳಿದ ಎಲ್ಲಾ ದೇಶಗಳು ಸಹ ರಿಲೀಸ್ ಆಗ್ತಾ ಇದೆ. ಸಿನಿಮಾ 2 ಗಂಟೆ 45 ನಿಮಿಷ ಇರಲಿದೆ. ಇನ್ನೊಂದು ರೂಮರ್ಸ್ ಏನಪ್ಪಾ ಅಂತಂದ್ರೆ ಈ ಸಿನಿಮಾದಲ್ಲಿ ಜೈರಾಮ್ ಸುಬ್ರಹ್ಮಣ್ಯ ಅವರು ಆಕ್ಟ್ ಮಾಡಿದ್ದಾರೆ ಅಂತ. ನೋಡೋಣ ಹೇಗಿರುತ್ತೆ ಅಂತ. ನಾನ್ ಮೊದ್ಲು ಹೇಳ್ದ ಹಾಗೆ ಈ ಸಿನಿಮಾದ ಬಜೆಟ್ 120 ಕೋಟಿ. ಹಾಕಿರುವಂತ ಬಜೆಟ್ ನ OTT ರೈಸ್ ಗಳ ಮೂಲಕನೇ 100% ರಿಕವರ್ ಮಾಡಿದರೆ ಕಾಂತಾರ ಸಿನಿಮಾ ತಂಡ. ಕಾಂತಾರ ಸಿನಿಮಾ ತನ್ನ ಕಥೆಯಿಂದ ಒಂದು ಸೆಟ್ ಆಫ್ ಫ್ಯಾನ್ಸ್ ನ ಕ್ರಿಯೇಟ್ ಮಾಡಿದೆ. ಈ ಭರವಸೆಯಿಂದಲೇ ಸಿನಿಮಾ ಮೊದಲ ದಿನವೇ 100 ಕೋಟಿ ಕಲೆಕ್ಷನ್ ಮಾಡೋದಲ್ಲಿ ಯಶಸ್ವಿ ಆಗುತ್ತೆ ಅಂತ ಅನಿಸ್ತಾ ಇದೆ. ಸಿನಿಮಾ ಸ್ಟೋರಿ ಮತ್ತೆ ವಿಜುವಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಟ್ರೆ 1000 ಕೋಟಿ ಮಾಡೋದಕ್ಕೆ ತುಂಬಾ ಟೈಮ್ ನ ತಗೊಳಲ್ಲ. ಕನ್ನಡದ ಮತ್ತೊಂದು 1000 ಕೋಟಿ ಮೂವಿ ಇಂಡಸ್ಟ್ರಿಗೆ ಬರೋದ್ರಲ್ಲಿ ಯಾವುದೇ ಡೌಟ್ ಅಂತೂ ಕಾಣಿಸ್ತಾ ಇಲ್ಲ. ಬಟ್ ಅದಕ್ಕೆ ಒಂದೇ ಒಂದು ತೊಂದರೆ ಬಂದಿರೋದು ಏನಪ್ಪಾ ಅಂತಂದ್ರೆ ಸಿನಿಮಾದ ಟಿಕೆಟ್ ಪ್ರೈಸ್ 200 ರೂಪಾಯಿ ಮಾಡಿರೋದು. ಹೌದು, ಕರ್ನಾಟಕ ಸರ್ಕಾರ ಇವಾಗಾಗ್ಲೇ ಒಂದು ಫಿಕ್ಸ್ಡ್ ಟಿಕೆಟ್ ಪ್ರೈಸ್ ನ ಮಾಡಿರೋದು ಘೋಷಣೆ ಆಗ್ಬಿಟ್ಟಿದೆ. ಇದು ಒಂದು ನಾರ್ಮಲ್ ಥಿಯೇಟರ್ ಗಳಿಗೆ ಯಾವುದೇ ತೊಂದರೆ ಆಗಲ್ಲ. ಆದ್ರೆ ಮಲ್ಟಿಪ್ಲೆಕ್ಸ್ ಮತ್ತೆ ಮಾಲ್ ಗಳಿಗೆ ಜೊತೆಗೆ ಸಿನಿಮಾಗೆ ದೊಡ್ಡ ಹೊಡೆತ ಬೀಳೋದಂದ್ರೂ ಪಕ್ಕ. ಯಾಕಂದ್ರೆ ಅವು ಹಾಗೆ ಮೇಂಟೈನ್ ಆಗಿರುತ್ತೆ ಮತ್ತೆ ಅದ್ರ ಜೊತೆಗೇನೆ ಅವು ಹಾಗೆ ಎಕ್ಸ್ಪೀರಿಯನ್ಸ್ ನ ಕೊಡ್ತವೆ. ಬಟ್ ಅದಕ್ಕೆ ಬೇರೆ ಪ್ರೈಸ್ ನ ಇಟ್ಟಿದ್ರೆ ಇಲ್ಲಿ ಚೆನ್ನಾಗಿರೋದು. ಇದು ಇವಾಗ ಕೋರ್ಟ್ ನಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಹೊಂಬಾಳೆ ಪ್ರೊಡಕ್ಷನ್ ಹೌಸ್ ಸಹ ಕೈ ಜೋಡಿಸಿದ್ದಾರೆ. ಈ ಒಂದು ಪ್ರಾಬ್ಲಮ್ ಇಂದಲೇ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ಸ್ ನ ಇನ್ನೂ ಓಪನ್ ಮಾಡಿಲ್ಲ ಕಾಂತಾರ ಸಿನಿಮಾ. ನೋಡೋಣ ಏನಾಗುತ್ತೆ ಅಂತ. ಬಟ್ ನನಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇರೋದೇನಪ್ಪಾ ಅಂತಂದ್ರೆ ಈ ರೂಲ್ ನ ಈ ಹಿಂದೆನೆ ಯಾಕೆ ತರಲಿಲ್ಲ, ಬೇಗ ಯಾಕೆ ತರಲಿಲ್ಲ ಅಂತ. ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ಬಂದು 1000-2000 ಟಿಕೆಟ್ ಪ್ರೈಸ್ ನ ಇಟ್ಟು ಹಣನ ದೋಚ್ಕೊಂಡು ಹೋಗಿವೆ. ಅದೇ ಕಾರಣಕ್ಕೆ ಸಿನಿಮಾಗಳು 1000 ಕೋಟಿ 1500 ಕೋಟಿ ಕಲೆಕ್ಷನ್ ಮಾಡಿವೆ. ಇವಾಗ ಇದು ಕನ್ನಡದ ಸಿನಿಮಾಗಳಿಗೆ ಹೊಡೆತ ಬೀಳ್ತಾ ಇದೆ. ನೋಡೋಣ ಇದು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ಎನಿವೇಸ್, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೆನ್ಸ್ತೀನಿ, ಲೈಕ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಕೊನೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಮತ್ತೆ ಇದೇ ರೀತಿಯ ಕಂಟೆಂಟ್ ಜೊತೆಗೆ ವಾಪಸ್ ಸಿಗ್ತೀನಿ. ಅಲ್ಲಿವರೆಗೂ